ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಸರಿ ವರಮಹಾಲಕ್ಷ್ಮಿನ ತುಂಬಾನೇ ಈಗ ಫ್ಯಾನ್ಸಿ ಲುಕ್ ಅಲ್ಲಿರುವಂತಹ ಒಂದು ಇವಾಗ ನಿಮ್ಗೆ ತೋರಿಸ್ತಾ ಇದೀನಿ. ತುಂಬಾ ಫೇಸಸ್ ಗಳು ತುಂಬಾನೇ ಮಾಡರ್ನ್ ಫ್ಯಾನ್ಸಿ ಆಗಿರುವಂತದ್ದು, ಹಾಗೆ ಕಸ್ಟಮೈಸ್ ಮಾಡ್ಕೊಡುವಂತ ಎಲ್ಲಾ ಕಲೆಕ್ಷನ್ ಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಶಾಪ್ ನಲ್ಲಿ ನಿಮ್ಗೆಲ್ಲ ಪ್ರತಿಯೊಂದು ಕೂಡ ಇವಾಗ ಬಂದಿರುವಂತ ಇವಾಗ ಒಂದು ತಂಜಾವೂರ್ ಪೇಂಟ್ ಆಗ್ಲಿ, ಇಲ್ಲಾಂದ್ರೆ ಒಂದು POP ಇರುವಂತ ಫೇಸಸ್ ಆಗ್ಲಿ, ಪ್ರತಿ ಒಂದು ಫೇಸಸ್ ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಇಲ್ಲಾಂದ್ರೆ ನಿಮ್ಮ ಹತ್ರ ಇರುವಂತಹ ಒಂದು ಬೆಳ್ಳಿದು ಮುಖವಾಡನೆ ಆಗಿರ್ಲಿ, ಇಲ್ಲ ನಾರ್ಮಲ್ ಆಗಿರುವಂತ ಮುಖವಾಡನೆ ಆಗ್ಲಿ, ಎಲ್ಲಾನು ಕೂಡ ಇವರು ಕಸ್ಟಮೈಸ್ ಮಾಡ್ಕೊಡ್ತಾರೆ. ಸೊ ನೀವು ಅವತ್ತಿನ ದಿವಸನೂ ನಿಮ್ಗೆ ಮಾಡ್ಕೊಡ್ತಾರೆ. ಸೊ ನೀವು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಕಲೆಕ್ಷನ್ ಗಳನ್ನ ನೀವು ಯಾವ ರೀತಿ ರೆಡಿ ಮಾಡಿಸ್ಕೋಬೇಕು, ಹಾಗೆ ಏನ್ ಜ್ಯುವೆಲರಿ ಕಲೆಕ್ಷನ್ ಗಳನ್ನ ಒಂದು ಫೇಸಸ್ ಗೆ ಹಾಕ್ಬೇಕು ಅನ್ನೋದನ್ನೆಲ್ಲಾನು ಕೂಡ ಹೇಳಿದ್ರೆ ಅವರು ನಿಮ್ಗೆ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಕೂಡ ಹಾಕೊಡ್ತಾರೆ. ಅಂತ ಒಳ್ಳೊಳ್ಳೆ ಕಲೆಕ್ಷನ್ A to Z ವರಮಹಾಲಕ್ಷ್ಮಿ ಕಲೆಕ್ಷನ್ ಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ, ನೀವು ಚಿಕ್ಕಪೇಟೆಯಿಂದ ಬಂದ್ರೆ ನೀವು ಅವಿನಿ ರೋಡ್ ಅಲ್ಲಿ ಬನಾರಸ್ ಸ್ವೀಟ್ ತುಂಬಾ ಫೇಮಸ್ ಆಗಿರುವಂತದ್ದು. ಸೊ ಅದರ ಪಕ್ಕದಲ್ಲಿ 13ನೇ ಶಾಪ್ ಆಗಿರುವಂತದ್ದು ಈ ಒಂದು ಹೋಮ್ ಗೋಲ್ಡ್ ಕವರಿಂಗ್. ಇನ್ನು ನೀವು ಮೈಸೂರು ಬ್ಯಾಂಕ್ ಇಂದ ಬಂದ್ರೆ ಜಸ್ಟ್ 2 minutes ವಾಕ್ ಅಲ್ಲಿ ಈ ಒಂದು ಶಾಪ್ ನಿಮ್ಗೆ ಲೊಕೇಟ್ ಆಗ್ತಾ ಇದೆ. ಇಲ್ಲಿ ತುಂಬಾ ಚೆನ್ನಾಗಿರುವಂತಹ ಕಲೆಕ್ಷನ್ ಗಳು A to Z ಕಸ್ಟಮೈಸ್ ಮಾಡುವಂತ ಫೇಸಸ್, ಸ್ಯಾರಿ ಡ್ರಾಪಿಂಗ್ ಎಲ್ಲಾನು ಕೂಡ ಮಾಡ್ಕೊಡ್ತಾ ಇದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಕ್ವಿಕ್ ಆಗಿ ಕಲೆಕ್ಷನ್ ಗಳನ್ನ ನೋಡ್ಕೊಂಡು ಬಂದ್ಬಿಡೋಣ. ತುಂಬಾನೇ ಚೆನ್ನಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಸರ್, ನಿಮ್ ಶಾಪ್ ಎಲ್ಲಿ ಬರುತ್ತೆ? ಹೋಮ್ ಗೋಲ್ಡ್ ಕವರಿಂಗ್ ಅಂತ ಎವಿನಿ ರೋಡ್ ಅಲ್ಲಿ ಇರೋದು. ಮೈಸೂರು ಬ್ಯಾಂಕಿನಿಂದ 2 minutes ಬೈ ವಾಕ್. ಮಧುವನ್ ಹೋಟೆಲ್ ಅಂತ ಎವಿನಿ ರೋಡ್ ಬಂದು ಮಧುವನ್ ಹೋಟೆಲ್ ಅಂತ ಹೇಳಿದ್ರೆ ಈಸಿ ಅಡ್ರೆಸ್. ಆಕ್ಚುಲಿ ಹೋಟೆಲ್ ಕ್ಲೋಸ್ ಇದೆ, ಬಟ್ ಲ್ಯಾಂಡ್ ಮಾರ್ಕ್ ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಯರೆಸ್ಟ್ ಬನಾರಸ್ ಸ್ವೀಟ್ ಕೂಡ ಈ ಕಡೆ ಮಾರ್ಕೆಟ್ ಕಡೆ ಬಂದ್ರೆ ಬೆನಾರಸ್ ಸ್ವೀಟ್. ಬೆನಾರಸ್ ಸ್ವೀಟ್ 13 ಶಾಪ್. ಆಕ್ಚುಲಿ ಲ್ಯಾಂಡ್ ಮಾರ್ಕ್ ಬಂದು ಮಧುವನ್ ಹೋಟೆಲ್ ಫೇಮಸ್, ತುಂಬಾ ಹಳೆ ಹೋಟೆಲ್. ಹೋಟೆಲ್ ಕ್ಲೋಸ್ ಇದೆ, ಬಟ್ ಅಂಗಡಿ ಅಡ್ರೆಸ್ ಗೋಸ್ಕರ ಹೋಟೆಲ್ ಹೆಸರು ಹೇಳ್ತಾ ಇದ್ದೀನಿ. ಮಧುವನ್ ಹೋಟೆಲ್ ಆಪೋಸಿಟ್ ಬನ್ನಿ. ನಮ್ದು 22 years ಇಂದ ಈ ಫಾರಂ ಓಪನ್ ಇದೆ. ನಾವು ಎವ್ರಿ ಇಯರ್ ವರಮಹಾಲಕ್ಷ್ಮಿ ಟೈಮಲ್ಲಿ ಮಾತ್ರ ವರಮಹಾಲಕ್ಷ್ಮಿ ಐಟಮ್ ಮಾಡ್ತೀವಿ. ಮಿಕ್ಕಿ ಟೈಮ್ ಪೂರ್ತಿ 1 ಗ್ರಾಮ್ ಜ್ಯುವೆಲರಿ ಮಾಡ್ತೀವಿ. 1 ಗ್ರಾಮ್ ಜ್ಯುವೆಲರಿ. ಈ 2 months ಸ್ವಲ್ಪ ಫ್ರೀ ಟೈಮ್ ಅಂತ ನಾವು ವರಮಹಾಲಕ್ಷ್ಮಿ ಸ್ಟಾರ್ಟ್ ಮಾಡ್ತೀವಿ. ಅದು ಜಾಸ್ತಿ. ಸೊ ನಿಮ್ಮ ಹತ್ರ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ A to Z ಸಿಗುತ್ತೆ. ಒಂದೊಂದು ಐಟಮ್ ತೋರಿಸ್ತೀನಿ ನೋಡಿ ಮೇಡಮ್. ನೋಡಿ ಮೇಡಮ್, ಇದರೊಳಗೆ ಒಂದು 9 ವೆರೈಟಿ ಫೇಸಸ್ ಇದೆ. ಇದು POP ಫೇಸಸ್. ಇದರೊಳಗೆ ಸ್ಮಾಲ್, ಬಿಗ್, ಮೀಡಿಯಂ ಅಂತ ಒಂದು 9 ವೆರೈಟಿ ಸೈಜಸ್ ಇದೆ. ಇದು ಪ್ಲಾಸ್ಟರ್ ಆಫ್ ಪಾಲಿಶ್. ಇದು ಕೆಳಗಡೆ ಸಪೋಸ್ ಟಚ್ ಆದ್ರೂ ಡ್ಯಾಮೇಜ್ ಆಗಲ್ಲ. ಈ ವರ್ಷ ನೀವು ಉಪಯೋಗಿಸಿ ಪೂಜೆ ಮಾಡಿದ್ಮೇಲೆ ಒಳಗೆ ಇಟ್ಟಿದ್ರು ಸಹ ಅದರ ಕ್ಲಾರಿಟಿ ಏನು ಕಮ್ಮಿ ಆಗಲ್ಲ. ಇದರೊಳಗೆ ನಿಮಗೆ ಒಂದು 10 ರಿಂದ 12 ವೆರೈಟಿ ಕೊಡ್ತೀನಿ ಮೇಡಮ್. ಇದರೊಳಗೆ ತೆಂಗಿನಕಾಯಿ ಕಟ್ಟೋ ತರ ಸ್ಟೈಲು ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ತೆಂಗಿನಕಾಯಿ ಕಟ್ಟಬಹುದು. ಹಾಗೆ ಫೇಸು ರೌಂಡ್ ಬೇಕಂದ್ರೆ ರೌಂಡ್ ಈ ತರ ಕಲ್ಸದೊಳಗೆ ಹಾಕೋತರ. ಇದರೊಳಗೆ 2 ಸೈಜ್ 3 ಸೈಜ್ ಇದೆ. ಇದು ಕಲ್ಸದೊಳಗೆ ಅದರೊಳಗೆ 4-5 ವೆರೈಟಿ ಇದೆ. ಇದೆಲ್ಲ ಫೈಬರ್ ಪೀಸಸ್. ಈ ವರ್ಷ ಒಂದು ಹೊಸದಾಗಿ ಮಾಡಿದ್ದಾರೆ ಈ ಐಟಮ್ ಅನ್ನು. ಆಂಟಿಕ್ ಶೇಡ್ ಇದೆ. ಆಂಟಿಕ್ ಶೇಡ್ ಮನುಷ್ಯನ ಫೇಸ್ ಹೇಗೆ ಮಾಡ್ತೀವೋ ಅದೇ ತರ ಕಾಣುತ್ತೆ. ಸೂಪರ್ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಈ ಐಟಮ್. ಬಹಳ ರೆಸ್ಪಾನ್ಸ್ ಬಂತು. ಯೂಟ್ಯೂಬ್ ವಿಡಿಯೋ ಲೇಟ್ ಆಗಿ ಮಾಡಿಸಿದೆ. ನಮ್ದು ಆಲ್ರೆಡಿ 2-3 ಯೂಟ್ಯೂಬ್ ವಿಡಿಯೋ ಇದೆ ಮೇಡಮ್. ಅದರೊಳಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಸೂಪರ್ ಸಾಕು ಬರುತ್ತೆ. ಸೊ ಇದನ್ನು ಕೂಡ ಇದು ಕಳಶಕ್ಕೆ ಹಾಕೋದು. ಹಾಗೆ ಈ ಟೈಪ್ ಕಲಸಕ್ಕೆ ಹಾಕೋದು 3 ಸೈಜಸ್ ಇದೆ. ನಿಮ್ಗೆ ಇದು ತರ ತೋರಿಸಿದ್ನಲ್ಲ, ಓಪನ್ ಮಾಡಿ ತೋರಿಸಿದ್ರೆ ಇದು ಕಲಸದೊಳಗೆ ಹಾಗೆ ಹಾಕೋದು. ಸ್ಮಾಲ್ ಸೈಜ್, ಮೀಡಿಯಂ, ಬಿಗ್ ಸೈಜ್ 3 ಸೈಜಸ್ ಇದೆ ಮೇಡಮ್. ಸೂಪರ್, ತುಂಬಾ ಚೆನ್ನಾಗಿದೆ. ಸರ್ ಹೇಳಿ ಸರ್. ಮೇಡಮ್, ಈ ವರ್ಷ ಇದು ಸ್ಟಾರ್ಟ್ ಬಂದಿರೋದು. ಇದು ಸೇಮ್ ಫೇಸ್ ಪ್ಲಾಸ್ಟರ್ ಪ್ಯಾರಿಸ್ ಬಂದಿರೋದು POP ನಲ್ಲಿ. ಇದು ಒಂದು ಅಲಂಕಾರ ಆಗಲಿ, ಫೇಸ್ ಕಲೆ ಆಗಲಿ ಡಿಫ್ರೆಂಟ್ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತರ ಫೇಸ್ ಇದೆ. ಇದರೊಳಗೆ 3 ಸೈಜಸ್ ಇದೆ ಮೇಡಮ್. ಈ 2 ಸೈಜ್ ಬಂದು POP. ಕೆಲವೊಂದು ಜನ POP ಅಂದ್ರೆ ಭಯ ಬೀಳ್ತಾರೆ, ಕೆಳಗಡೆ ಟಚ್ ಆದ್ರೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಈ ವರ್ಷ ದೊಡ್ಡ ಸೈಜ್ ಟ್ರೈ ಮಾಡಿದ್ವಿ ಇದೇ ತರ. ಇದು ಬಂದು ಫೈಬರ್ ಸೂಪರ್ ಚೆನ್ನಾಗಿದೆ. ಇದರೊಳಗೆ ಕಸ್ಟಮೈಸ್ ಮಾಡ್ಕೊಡ್ತೀನಿ ನಾನು. ಇದು ಬಂದು ಸ್ಟ್ರೈಟ್ ಹೇರ್ ಸ್ಟೈಲ್ ಇದೆಲ್ಲ. ಇದು ಸೈಡ್ ಆಂಡಾಳ್ ಕೊಂಡಿದಾರ, ಸ್ಟೆಪ್ ಬೈ ಸ್ಟೆಪ್ ಕೊಂಡಿದಾರ. ಯಾವ ತರ ಸ್ಟೈಲ್ ಬೇಕಾದ್ರೂ ಕೊಡ್ತೀನಿ. ಅವ್ರ ಅಂಗಡಿಗೆ ಬಂದ್ರೆ ನಾನು ಕಸ್ಟಮೈಸ್ ಯಾವ ತರ ಬೇಕೋ ಮಾಡ್ಕೊಡ್ತೀನಿ. ಸ್ವಲ್ಪ ಟೈಮ್ ಬೇಕು. ಸೊ ಅಂದ್ರೆ ನೀವು ಫೇಸಸ್ ಎಲ್ಲದಕ್ಕೂ ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀರಾ. ಸೊ ಅವ್ರು ಯಾವ ರೀತಿ ಅವ್ರು ಕೇಳ್ತಾರೆ ಆ ರೀತಿ ನೀವು ಕೊಡ್ಕೊಡ್ತೀರಾ. ಈಗ ನೋಡಿ ಅದೇ ತರ ತಂಜಾವೂರ್ ಪೇಂಟ್. ಈಗ ಸಿಲ್ವರ್ ಪೀಸ್ ಅವ್ರ ಹತ್ರ ಇದ್ರೆ ಈ ತರ ತಂಜಾವೂರ್ ಪೇಂಟ್ ಮಾಡಿಸಿ ಈ ತರ ಅಲಂಕಾರ ಮಾಡಿಸ್ಕೊಡ್ತೀನಿ ಮೇಡಮ್. ಈ ವರ್ಷ ತುಂಬಾ ಕಸ್ಟಮೈಸ್ ಆಗಿರುವಂತದ್ದು. ಈ ಸತಿ ಎಕ್ಸಲೆಂಟ್ ಆಗಿ ಹೋಗಿದೆ ಐಟಮ್. ಅವರು ಸಿಲ್ವರ್ ಪೀಸ್ ತಂಜಾವೂರ್ ಪೇಂಟ್ ಮಾಡಿ ಈ ತರ ಅಲಂಕಾರ ಮಾಡಿಕೊಟ್ಟಿದ್ವಿ. ಈ ತರ ಅಲಂಕಾರ ಮಾಡಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಅರ್ಜೆಂಟ್ಲಿ ಮಾಡಲ್ಲ, 2 to 3 hours ವೇಟ್ ಮಾಡಬೇಕು. ವೇಟ್ ಮಾಡಿದ್ರೆ ಮಾಡ್ತೀವಿ. ಅದೇ ಅವತ್ತಿನ ದಿವಸ ಯಾಕಂದ್ರೆ ಬೆಳ್ಳಿದಲ್ಲ
ಕೆಲವೊಂದು ಜನ ಭಯ ಬೀಳ್ತಾರೆ ಅದಕ್ಕೋಸ್ಕರ ಅವ್ರ ಎದುರುಗಡೆ ಮಾಡ್ಕೊಡ್ತೀವಿ. ಸಪೋಸ್ ಅವ್ರು ತಂಜಾವೂರು ಪೇಂಟ್ ಮಾಡದೆ ತಂದ್ರೆ ಮಾತ್ರ 1 day ಬೇಕು. ತಂಜಾವೂರು ಪೇಂಟ್ ಮಾಡಿಸಿ ಈ ತರ ರೆಡಿ ಮಾಡಿ ಅವ್ರು ಬಂದ ಮೇಲೆ ಕಸ್ಟಮೈಸ್ ಯಾವ ತರ ಜ್ಯೂಲ್ಸ್ ಬೇಕೋ ಆ ತರ ಜ್ಯೂಲ್ಸ್ ಹಾಕ್ತೀವಿ. ಈ ವರ್ಷ ಈ ಬಹಳ ಕ್ಲಿಕ್ ಆಯ್ತು ಮೇಡಮ್. ಇದ್ರೊಳಗೆ ನಮ್ಮ ಹತ್ರ ಆಲ್ರೆಡಿ 3 ಸೈಜಸ್ ರೆಡಿ ಮಾಡಿ ಇಟ್ಟಿದ್ದೀವಿ. ಇದು ಬಂದು ಜರ್ಮನ್ ಸಿಲ್ವರ್ ಬೇಸ್, ಅದ್ರ ಮೇಲೆ ತಂಜಾವೂರು ಪೇಂಟ್, ಯೆಲ್ಲೋ ಶೇಡ್ ಬೇಕು ಯೆಲ್ಲೋ ಶೇಡ್, ಈ ತರ ಕ್ರೀಮ್ ಶೇಡ್ ಬೇಕಾ ಕ್ರೀಮ್ ಶೇಡ್, ಈ ತರ ಗೋಲ್ಡ್ ಶೇಡ್ ಬೇಕಾ ಗೋಲ್ಡ್ ಶೇಡ್, ಈ ತರ ಸಿಲ್ವರ್ ಶೇಡ್ ಬೇಕಾ ಸಿಲ್ವರ್ ಶೇಡ್. ಪ್ಲಸ್ ಇದಕ್ಕೂ ಸತ್ಯನಾರಾಯಣ ಪೂಜೆಗೆ ಲಕ್ಷ್ಮೀನಾರಾಯಣ ಅಂತ ಮಾಡ್ತಾರೆ, ಅದಕ್ಕೋಸ್ಕರ ನಾರಾಯಣನೂ ಮಾಡಿಸಿದ್ವಿ. ಈ ತರ ಬ್ಲೂ ಕಲರ್ ಇರೋದು ನಾರಾಯಣ, ಯೆಲ್ಲೋ ಕಲರ್ ಲಕ್ಷ್ಮಿ. ಸಪೋಸ್ ಅವ್ರಿಗೆ ಅದೆಲ್ಲ ಬೇಡ ಅಂದ್ರೆ ಕ್ರೀಮ್ ತರ ಈ ತರ ಇಟ್ಕೋಬಹುದು. ಸೊ ಅವ್ರ ಫೇಸಸ್ ಅಲ್ಲಿ ಏನ್ ಕಲರ್ಸ್ ಬೇಕು ಸೊ ಅದನ್ನ ಮೇನ್ 3 ಕಲರ್ಸ್ ಅಲ್ಲಿ 3 ಕಲರ್ಸ್ ಗ್ರೀನ್ ಕಲರ್, ಯೆಲ್ಲೋ, ಬ್ಲೂ ಕಲರ್. ಓಕೆ. ಐಟಮ್ ನಮ್ಮ ಹತ್ರ ಈ 2 ತಿಂಗಳಲ್ಲಿ ಜಾಸ್ತಿ ಸಿಗುತ್ತೆ. ಇದು ವರ್ಷ ಪೂರ್ತಿ ಆರ್ಡರ್ ಕೊಟ್ಟರೆ ಮಾತ್ರ ಮಾಡ್ಕೊಡ್ತೀವಿ. ವರ್ಷ ಪೂರ್ತಿ ಮಾಡೋದು 1 ಗ್ರಾಮ್ ಜ್ಯುವೆಲರಿ, ದೇವಸ್ಥಾನದ ಐಟಮ್ ಬರುತ್ತೆ, ಹಾರ, ನೆಕ್ಲೇಸು, ಕಿರೀಟ, ಆ ತರ ಐಟಮ್ ಎಲ್ಲ ರೆಡಿ ಮಾಡ್ಕೊಡ್ತೀವಿ. ಕವಚಗಳು ರೆಡಿ ಮಾಡ್ಕೊಡ್ತೀವಿ. ಓಕೆ. ಆಲ್ಮೋಸ್ಟ್ ನಿಮಗೆ ಜ್ಯುವೆಲರಿ ಸೆಟ್ ಅಲ್ಲಿ ಏನೇನ್ ಕಲೆಕ್ಷನ್ ಬೇಕು ಎಲ್ಲಾನು ಕೂಡ ನೀವು ರೆಡಿ ಮಾಡ್ಕೊಡ್ತೀರಾ. ಸೊ ಕಸ್ಟಮೈಸ್ ಅದರಲ್ಲೂ ಕೂಡ ನೀವು ಮಾಡ್ಕೊಡ್ತೀರಾ ಜ್ಯುವೆಲರಿ ಸೆಟ್ ಅಲ್ಲಿ. ಓಕೆ. ಇಯರ್ ಪೂರ್ತಿ ಇರೋದು 1 ಗ್ರಾಮ್ ಜ್ಯುವೆಲರಿ, ಫ್ಯಾನ್ಸಿ ಜ್ಯುವೆಲರಿ 1 ಗ್ರಾಮ್ ಜ್ಯುವೆಲರಿ ಯೂಸ್ ಜಾಸ್ತಿ. ಓಕೆ. ಈ 2 ತಿಂಗಳು ಮಾತ್ರ ನಾವು ಸ್ವಲ್ಪ ಬೇಜಾರ್ ಆಗಿರ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಓಕೆ. 2 ತಿಂಗಳ ರೆಸ್ಪಾನ್ಸ್ ಬಹಳ ಚೆನ್ನಾಗಿ ಬಂತು. ಓಕೆ. 2 ತಿಂಗಳಲ್ಲ, ಈ ಐಟಮ್ ವರ್ಷ ಪೂರ್ತಿ ಬೇಕಾದ್ರೆ ತೋರಿಸ್ತೀವಿ, ಬಟ್ ಡಿಸ್ಪ್ಲೇ ಮಾತ್ರ ಇರೋಲ್ಲ. ಡಿಸ್ಪ್ಲೇ ಇರೋದು 2 ತಿಂಗಳು ಮಾತ್ರ. ಸೊ ಕಸ್ಟಮರ್ಸ್ ಬಂದು ಏನಾದ್ರೂ ಖಂಡಿತ ತೋರಿಸ್ತೀರಾ. ಓಕೆ. ಇದೊಂದು ಹೊಸದಾಗಿ ಬಂದಿರೋದು ಮೇಡಮ್. ಹೊಸದಾಗಿ ಮೀನ್ಸ್ 2-3 years ಬಹಳ ಎಕ್ಸಲೆಂಟ್ ಸೇಲ್ಸ್. ಎಕ್ಸಲೆಂಟ್. ಹೌದು. ಇದು ಬಂದು ಹಸ್ತಾಪಾದ. ಈ ದೇವಸ್ಥಾನದಲ್ಲಿ ಪಂಚಲೋಹದ ಐಟಮ್ ದೇವರು ಉಪಯೋಗಿಸ್ತಾರಲ್ಲ, ಆ ಮೆಟಲ್ ಮಾಡಿರೋದು. ಇದರೊಳಗೆ 3 ಸೈಜಸ್ ಇದೆ. ಇದು ದೇವರಿಗೆ ಹಸ್ತಾಪಾದ ವರಮಹಾಲಕ್ಷ್ಮಿ ಹೋಗಕ್ಕೆ ಹಸ್ತಾಪಾದ ಏನಿದೆ ಆ ಸೈಜಸ್ ಮಾಡಿದ್ವಿ. ಇದರೊಳಗೆ ಗೋಲ್ಡ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಇದರೊಳಗೆ ಗೋಲ್ಡ್ ಕಲರ್ ನಲ್ಲಿ 3 ಸೈಜು, ಸಿಲ್ವರ್ ಕಲರ್ ನಲ್ಲಿ 3 ಸೈಜ್ ಇದೆ, ಪ್ಲಸ್ ಸ್ಟೋನ್ ನಲ್ಲಿ 3 ಸೈಜಸ್ ಇದೆ. ಮಲ್ಟಿ ಕಲರ್, ರೆಡ್ ವೈಟ್ ಇದೆ. ಇದು ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಇದು ಮೇನ್ ನೋಡಿದ ತಕ್ಷಣ ಈ ಸಿಲ್ವರ್ ಪೇಸ್ ಇದ್ರೆ ಆ ಸಿಲ್ವರ್ ಪೇಸ್ ಗೆ ಹಸ್ತಾಪಾದ ಸಿಲ್ವರ್ ಇರ್ತಾರೆ. ಸಪೋಸ್ ಗೋಲ್ಡ್ ಪೇಸ್ ಇದ್ರೆ ಗೋಲ್ಡ್ ಪೇಸ್ ಹಸ್ತಾಪಾದ. ಚೆನ್ನಾಗಿದೆ ಕೂಡ. ಬಂದು 2-3 years ಇಂದ ಸ್ಟಾರ್ಟ್ ಮಾಡಿದ್ವಿ. ಮನೆಯಲ್ಲಿ ಅವ್ರು ಯಾವ ಸೀರೆ ಉಟ್ಕೊಂತಾರೋ ಆ ದೇವ್ರಿಗೆ ಉಡ್ಸಿ ಆಮೇಲೆ ಅವ್ರು ಉಪಯೋಗಿಸ್ಕೋಬಹುದು. ಸ್ಯಾರಿ ಒಂದು ಕೊಟ್ರೆ ಈ ಮುಖವಾಡ ನಮ್ಮ ಹತ್ರ ಸಿಗುತ್ತೆ, ಬೇಕಾಗಿರೋ ಆರ್ಚ್ ನಮ್ಮ ಹತ್ರ ಸಿಗುತ್ತೆ. ಈ ಹಸ್ತಪಾದ ಇದೆಯಲ್ಲ, ಲೋಟಸ್ ಹಸ್ತಪಾದ, ಈ ಹಸ್ತಪಾದ ನಾವೇ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ಒಳಗೆ ಸ್ಟ್ಯಾಂಡ್ ಒಂದು ಬರುತ್ತೆ, ನಿಮ್ಗೆ ಯಾವಾಗಲೂ ವಿಡಿಯೋದಲ್ಲಿ ತೋರಿಸ್ತೆ. ಆ ಸ್ಟ್ಯಾಂಡ್ ಒಳಗೆ ಒಂದು ಬೆಂಚು, ಒಳಗೆ ಇಲ್ಲಿ ಕಲಿಶ, ಇಷ್ಟ ಐಟಮ್ ನಾವೇ ಪ್ರೊವೈಡ್ ಮಾಡ್ತೀವಿ. ಈ ಐಟಮ್ ಏನಪ್ಪಾ ಅಂದ್ರೆ ಅವ್ರ ಸ್ಯಾರಿ ಉಡುವ ತರ ಯೂಸ್ ಮಾಡ್ತೀವಿ. ಅಂದ್ರೆ ನೀವು ಕಸ್ಟಮೈಸ್ ಸ್ಯಾರಿಲೂ ಕೂಡ ನೀವು ಮಾಡ್ಕೊಡ್ತೀವಿ. ಬಟ್ ಅವ್ರು ಬಂದಿರೋ ಇಷ್ಟ ಬಂದಿರೋ ಫ್ಯಾಷನ್ ಸ್ಯಾರಿ ತಗೊಂಡ್ರೆ ಹಬ್ಬ ಇದ್ಮೇಲೆ ಅವ್ರು ಯೂಸ್ ಮಾಡಬಹುದಲ್ಲ, ಅಂತ ಸ್ಯಾರಿ ತಂದು ಕೊಟ್ಟರು ನಾವು ಈ ತರ ರೆಡಿ ಮಾಡಿ ಕೊಡ್ತೀವಿ. ಬ್ಯಾಕ್ ಸೈಡ್ ಈ ತರ ಆರ್ಚ್ ಇದೆ. ಈ ಆರ್ಚ್ ಅಲ್ಲಿ 2-3 ವೆರೈಟಿ ಇದೆ. ಪ್ಲಸ್ ಈ ಬ್ಯಾಕ್ ಸೈಡ್ ಡೋರ್ ಕಟನ್ ತರ ಬರುತ್ತಲ್ಲ, ಬ್ಯಾಕ್ ಸೈಡ್ ಸ್ಕ್ರೀನು ಇದೆ, ಅದು ಒಂದು 4-5 ವೆರೈಟಿ ಇದೆ. ಅಂಗಡಿಗೆ ಬಂದ್ರೆ ತುಂಬಾ ವೆರೈಟಿ ತೋರಿಸಬಹುದು ಮೇಡಮ್. ನಾವು ಹರಿಬರಿ ವಿಡಿಯೋನಲ್ಲಿ ಹೇಳಿದ್ರು ಅಷ್ಟು. ಹೌದು. ಇಲ್ಲಿ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ ಗಳನ್ನ ನೀವು ತೋರಿಸಿದ್ದೀರಾ. ವರಮಹಾಲಕ್ಷ್ಮಿ A to Z ನಿಮ್ಮ ಹತ್ರ ಸಿಗುತ್ತೆ. ಪೂರ್ತಿ ಐಟಮ್ಸ್ ಹೋಲ್ಸೇಲ್ ಸಹ ಇದೆ. ಸ್ಟಾಕ್ಸ್ ತೋರಿಸ್ತಾರೆ. ಸೊ ಈಗ ರಿಟೈಲ್ ಬೇಕಾದ್ರೆ ಸಿಂಗಲ್ ಪೀಸಸ್ ಫಸ್ಟ್ ಹೋಲ್ಸೇಲ್ ಪೂರ್ತಿ ಸ್ಟಾಕ್ಸ್ ಇದೆ. ಯಾವಾಗ ವಿಡಿಯೋದಲ್ಲಿ ತೋರಿಸಿರ್ಬೇಕು ನೀವು, ಅದೇ ಹೋಲ್ಸೇಲ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸೊ ಇದಲ್ಲದೆ ಕೂಡ ಈಗ ನಿಮ್ಮ ಹತ್ರ 1 ಗ್ರಾಮ್ ಜ್ಯುವೆಲರಿಲಿ ಸೊ ಎಲ್ಲಾನು ಕೂಡ ಆಲ್ಮೋಸ್ಟ್ ಎಲ್ಲಾನು ಕೂಡ ಸಿಗುತ್ತೆ. ಬಟ್ ಆದ್ರೆ ಇವಾಗ ಇರುವಂತ ಸೀಸನ್ ಗೆ ಸೊ ವರಮಹಾಲಕ್ಷ್ಮಿ ಮಾತ್ರ ನೀವು ಐಟಮ್ಸ್ ಗಳು ತೋರಿಸ್ತಾ ಇದ್ದೀರಾ. ವರ್ಷ ಪೂರ್ತಿ ವರಮಹಾಲಕ್ಷ್ಮಿ ಸೀಸನ್ ನಮ್ಮ ಆಷಾಢ 2 ಮಿಕ್ಸ್ ಆಗಿ ಬಂದಿದೆ. ಆಷಾಢದಲ್ಲಿ ಸ್ವಲ್ಪ ಸೇಲ್ ಕಮ್ಮಿ ಇರುತ್ತೆ, ಮದುವೆಗಳು ಕಮ್ಮಿ. ಹೌದು. ನಾವು ಇದನ್ನ ಸ್ಟಾಕ್ ಮಾಡಿದ್ವಿ. ಬಟ್ ಈ 2 ತಿಂಗಳ ರೆಸ್ಪಾನ್ಸ್ ನಮ್ಗೆ 10 months ಸಾಕಷ್ಟು ವ್ಯಾಪಾರ. ಓಕೆ. ವರಮಹಾಲಕ್ಷ್ಮಿ ಕಲೆಕ್ಷನ್ ನಮ್ಮದು ತುಂಬಾ ಇದೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ವಿಸಿಟ್ ಮಾಡಿ ಅಂಗಡಿಗೆ. ಪರ್ಚೇಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಅಂಗಡಿ ವಿಸಿಟ್ ಮಾಡಿ ಒಂದ್ಸಲ. ನಮ್ಮ ಹತ್ರ ಏನ್ ಪದಾರ್ಥ ಸಿಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಈ ಟೈಪ್ ಫ್ಲವರ್ ಆರ್ಚ್ ಇದೆ. ಇದು ಬಂದು ನಿಮಗೆ ಬ್ಯಾಕ್ ಸೈಡ್ ಆರ್ಚಿದಾದ್ರೆ ಇಟ್ಕೋಬಹುದು. ಆ ಫ್ಲವರ್ ರಿಮೂವ್ ಮಾಡಿದ್ರೆ ಸ್ಟ್ರೈಟ್ ಆಗಿ ನಾವು ಮೇಲೆ ಡಿಸೈನ್ ತರ ಮಾಡ್ಕೋಬಹುದು. ಓಕೆ. ಫ್ಲೆಕ್ಸಿಬಲ್ ಇದೆ, ಬ್ಯಾಕ್ ಸೈಡ್ ಕಂಪ್ಲೀಟ್ ತೆಗೆದ್ಬಿಟ್ಟು ಹಾಕಬಹುದು. ಓಕೆ. ಸೊ ಫ್ಲೆಕ್ಸಿಬಲ್ ಇರುವಂತದ್ದು ಈ ರೀತಿ. ಓಕೆ. ಸೊ ಈ ರೀತಿ ಎಲ್ಲ ಕಲೆಕ್ಷನ್ ಗಳು ಈಗ ಇದೆಲ್ಲ ಸ್ಟ್ಯಾಂಡ್, ಇದೆಲ್ಲ ದೀಪ ಸ್ಟ್ಯಾಂಡ್ಸ್ ಎಲ್ಲಾನು ಕೂಡ, ಇಲ್ಲ ಡೆಕೋರೇಷನ್ ಸ್ಟ್ಯಾಂಡ್ಸ್ ಇದೆಲ್ಲಾನು ಕೂಡ ದೀಪ ಸ್ಟ್ಯಾಂಡ್ಸ್. ಸೊ ತುಂಬಾ ವೆರೈಟೀಸ್ ಗಳಿದೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಪ್ರತಿಯೊಂದು ಕೂಡ ಜರ್ಮನ್ ಸಿಲ್ವರ್ ಇಂದ ಹಿಡಿದು ಎಲ್ಲಾನು ನಿಮ್ಗೆ ದೀಪ ಸ್ಟ್ಯಾಂಡ್ ಇಂದ ಹಿಡಿದು ಅಪ್ ಟು ನಿಮ್ಗೆ ಎಲ್ಲಾ ರೀತಿಯಾದ ವರಮಹಾಲಕ್ಷ್ಮಿ ಕಲೆಕ್ಷನ್ಸ್ ಗಳು ಇವ್ರ ಹತ್ರ ಸಿಗ್ತಾ ಇದೆ. ಸೊ ನೀವು ನೋಡ್ತಾ ಇರಬಹುದು ಹಾಫ್ ಬಾಡಿಯಿಂದ ಹಿಡಿದು ಪೂರ್ತಿ ನಿಮ್ಗೆ ಇಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಇನ್ನು ನಿಮ್ಗೆ ನಾನು ಇಲ್ಲಿ ನಿಮ್ಗೆ ಇಲ್ಲಿ ಆ ಮೊಗ್ಗಿನ ಜಡೆ ತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇವ್ರ ಹತ್ರ ಎಲ್ಲಾನು ಕೂಡ ಸಿಗುತ್ತೆ, A to Z ಅಲ್ಲಿ ಸಿಗುತ್ತೆ. ನೀವು ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ತುಂಬಾನೇ ಕಲೆಕ್ಷನ್ ಗಳನ್ನ ನೋಡಬಹುದು. ಸೊ ನಿಮ್ಗೆ ಇಲ್ಲಿ ಯಾವುದೇ ರೀತಿ ನಿರಾಸೆ ಆಗಲ್ಲ, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಗಳನ್ನ ಇಟ್ಟಿದ್ದಾರೆ. ಹೇಳಿ ಸರಿ. ಇದೊಂದು ಕಾಲ್ಗಜ್ಜೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹಾಕೋಕೆ
ಇದರೊಳಗೆ 2 ಸೈಜಸ್ ಇದೆ. 2 ಸೈಜಸ್ ಸಿಗುತ್ತೆ, ಅಗಲ ಸಣ್ಣ ದಪ್ಪ. ಇದು ಗೋಲ್ಡ್ ಕಲರ್ ಮೇಡಮ್. ಸಿಲ್ವರ್ ಕಲರ್ ಬೇಕಂದ್ರೆ ಸಿಲ್ವರ್ ಕಲರ್ ಸಿಗುತ್ತೆ. ಇದರೊಳಗೆ ಅಷ್ಟೇ ಕಸ್ಟಮೈಸ್ ಮಾಡ್ಕೊಡ್ತೀನಿ, ಯಾವ ಸೈಜ್ ಬೇಕಾ ಆ ಸೈಜ್ ಮಾಡ್ಕೊಡ್ತೀನಿ. ಇದು ತುಂಬಾ ಜಾಸ್ತಿ ಸೇಲ್ ಇದೆ ಮೇಡಮ್. ಇದು ಏನಂದ್ರೆ ಲಕ್ಷ್ಮೀ ಕಾಳುಗೆಜ್ಜೆ ತುಂಬಾ ಫೇಮಸ್ ಐಟಮ್. ಇದು ಯಾವ ತರ ಸಿಗಲ್ಲ, ಮಾತ್ರ ಸಿಗುತ್ತೆ. ಈ ಐಟಮ್ ನಲ್ಲಿ ನೀವು ಯಾವ ತರ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಡ್ತೀನಿ. ಪ್ಲಸ್ ಆವಾಗ ನಿಮ್ಗೆ ಒಂದು ತಂಜಾವೂರು ಪೇಂಟ್ ಫೋಟೋ ಕೊಡ್ತಲ್ಲ, ಅದನ್ನ ರೆಡಿ ಮಾಡುವಾಗ ಇದು ಕಾಲ್ಗೆಜ್ಜೆ ಮ್ಯಾಚಿಂಗ್ ಆಗೋ ತರ 2 ಶೇಡ್ ಮಾಡ್ತಾರೆ. ಗೋಲ್ಡ್ ಒಂದು ಸಿಲ್ವರ್ ಒಂದು. ಓಕೆ ಸರ್. ಆನೆಗಳು ಗೋಲ್ಡ್ ಕಲರ್, ಸಿಲ್ವರ್ ಕಲರ್, ಆಮೇಲೆ ಸಿಲ್ವರ್ ಬ್ಲ್ಯಾಕ್, ಗೋಲ್ಡ್ ಸಿಲ್ವರ್, ಇಷ್ಟು ವೆರೈಟಿ ಸಿಗುತ್ತೆ ಮೇಡಮ್. ಇದರೊಳಗೆ 2 ಇಂಚ್ ಸ್ಟೈಲ್ ಸ್ಟಾರ್ಟ್ ಆಗಿ 6 ಇಂಚ್ ವರೆಗೂ ಸಿಗುತ್ತೆ. ಎಷ್ಟು ವರ್ಷ ಆದ್ರೂ ಕಲರ್ ಹೋಗಲ್ಲ. ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಚಿನ್ನ ಬೆಳ್ಳಿ ಫಿನಿಶಿಂಗ್ ಹೆಂಗಿದೆ ಹಂಗೆ ಮೇಡಮ್. ಆಕ್ಚುಲಿ ಒಳಗೆ ವ್ಯಾಕ್ಸ್ ಇರುತ್ತೆ. ಎಷ್ಟು ವರ್ಷ ಆದ್ರೂ ಕೆಳಗೆ ಬೀಳಿಸಬಾರ್ದು ಅಷ್ಟೇ. ಎಷ್ಟು ವರ್ಷ ಆದ್ರೂ ಶೈನಿಂಗ್ ಹೋಗಲ್ಲ. ಅದರೊಳಗೆ ಈ ತರ ಅಪ್ ಟು ಈ ಸೈಜ್ ವರ್ಕ್ ಇದೆ ಮೇಡಮ್. ಬಿಗ್ ಸೈಜ್ ವರ್ಕ್ ಇದೆ. ಕಸ್ಟಮೈಸ್ ಇದೆ ನಿಮ್ಗೆ ಅಪ್ ಟು 10 ಇಂಚಸ್. ವೈಟ್ ಮೆಟಲ್. ಇದು ವೈಟ್ ಮೆಟಲ್. 1 ಇಂಚ್ ಇಂದ ಸ್ಟಾರ್ಟ್ ಆಗಿ 2 ಇಂಚಸ್ ಇಂದ ಸ್ಟಾರ್ಟ್ ಆಗಿ 20 ಇಂಚಸ್ 1.5 ಫೀಟ್ ವರೆಗೂ ಆನೆ ಸಿಗುತ್ತೆ. ಇದರೊಳಗೆ 3 ಇಂಚಸ್ ಇಂದ ಸ್ಟಾರ್ಟ್ ಆಗಿ 10 ಇಂಚಸ್ ವರೆಗೂ ಸಿಗುತ್ತೆ. ಇದು ಬಂದು ಗೋಲ್ಡ್ ಕಲರ್ ಗೋಲ್ಡ್ ತರ ಕಾಣುತ್ತೆ. ಇದು ಸಿಲ್ವರ್ ಕಲರ್ ತರ ಕಾಣುತ್ತೆ. ಇದು ಮಾತ್ರ ಇಮಿಟೇಷನ್ ಅಂತ ಗೊತ್ತಾಗುತ್ತೆ, ಬಟ್ ದೊಡ್ಡದು ಬೇಕನ್ನೋರ್ಗೆ ಇದು ಚೆನ್ನಾಗಿ ಕಾಣುತ್ತೆ. ಅದೇ ತರ ಅಸೂಕರು ಇದರೊಳಗೆ 3 ಸೈಜಸ್ ಇದೆ. 3 ಸೈಜ್ ಸಿಗುತ್ತೆ. ಸ್ಮಾಲ್ ಸೈಜ್, ಮೀಡಿಯಂ ಸೈಜ್, ಬಿಗ್ ಸೈಜ್. ಇದರೊಳಗೆ ನಿಮ್ಗೆ ಅಪ್ ಟು 10 ಇಂಚಸ್ ಹೈಟ್ ವರೆಗೂ ಸಿಗುತ್ತೆ. ಇದರೊಳಗೆ ತುಂಬಾ ಸುಮಾರು ಒಂದು 4-5 ಕಲರ್ಸ್ ಇದೆ. ಇದರೊಳಗೆ ಕಲರ್ಸ್ ಸಿಗುತ್ತೆ ಮೇಡಮ್. ನಿಮ್ ಡೆಕೋರೇಷನ್ ಏನೇನು ಬಾಳೆ ಕಂಬ, ದೀಪ, ಅಷ್ಟಲಕ್ಷ್ಮಿ ಚೊಂಬು, ಕಳಸ ಇಡಕ್ ಚೊಂಬು ಚೊಂಬು ಇದೆ ಮೇಡಮ್. ಇದೆಲ್ಲ ಅಷ್ಟಲಕ್ಷ್ಮಿ ಬರುತ್ತೆ. ಇದರಲ್ಲಿ ನಮ್ಗೆ ಲಕ್ಷ್ಮಿ ಬರೋದ್ರೆ ಲಕ್ಷ್ಮಿ ಡ್ರಾಯಿಂಗ್ ಇರೋದು ಬರುತ್ತೆ. ಇದರಲ್ಲಿ ಪ್ಲೇನ್ ಇರೋದು ಬರುತ್ತೆ ಮೇಡಮ್. ಪ್ಲೇನ್ ಬರುತ್ತೆ. ಇದ್ರಲ್ಲಿ ಪಂಚಪಾತ್ರ ಉದಾಹರಣೆ ಪೂಜೆಗೋಸ್ಕರ. ಅದರಲ್ಲಿ ಲೋಟ ಬರುತ್ತೆ ಮೇಡಮ್. ಲೋಟದಲ್ಲಿ 2 ವೆರೈಟೀಸ್ ಬರುತ್ತೆ. ಈ ತರ ಒಂದು ಲೋಟ ಬರುತ್ತೆ, ಈ ತರ ಒಂದು ಲೋಟ ಬರುತ್ತೆ. ಇದು ಪ್ಲೇನ್ ಚೊಂಬು ಬರುತ್ತೆ. ಅದು ಅರ್ಶಿನ ಕುಂಕುಮ ಬಟ್ಲು ಮೇಡಮ್. ಈ ತರ ಬರುತ್ತೆ. ಇಲ್ಲ ನಮ್ ಜಾಯಿಂಟ್ ಇರೋದು ಬೇಕಂದ್ರೆ ಇದ್ರಲ್ಲಿ 3 ಜಾಯಿಂಟ್ ಇರೋದು ಬರುತ್ತೆ, 4 ಜಾಯಿಂಟ್ ಇರೋದು ಬರುತ್ತೆ, 2 ಜಾಯಿಂಟ್ ಇರೋದು ಬರುತ್ತೆ. ಅದ್ರಲ್ಲೇ ಗಂಟೆನೂ ಬರುತ್ತೆ ಮೇಡಮ್. ಇದ್ರಲ್ಲೇ ನೀವು ಪ್ರಸಾದ ನೈವೇದ್ಯ ಇಡಕ್ಕೆ ಬೌಲ್ಸ್, ಇಲ್ಲ ಅರ್ಶಿನ ಕುಂಕುಮ, ಇದು ಅಕ್ಷತೆ ಇಡಬಹುದು. ಇದ್ರ ಪ್ಲೇಟ್ ಅಲ್ಲಿ ಡಿಸೈನ್ ಪ್ಲೇಟ್ ಮೇಡಮ್. ಇದ್ರಲ್ಲಿ ಸೈಡ್ ಡಿಸೈನ್ ಬರುತ್ತೆ, ಫ್ಲವರ್ ಪ್ಲೇಟ್ ಅಂತ. ಇದ್ರಲ್ಲಿ ಬಿಟ್ರೆ ನಿಮ್ಗೆ ಫ್ಲವರ್ ಹಾಕಿಡಕ್ಕೆ ನೀರ್ ಹಾಕ್ಬಿಟ್ಟು ಫ್ಲವರ್ ಇಡ್ತಾರಲ್ಲ ಅದಕ್ಕೋಸ್ಕರ. ಇಲ್ಲ ದೇವಸ್ಥಾನಕ್ಕೆ ಹಣ್ಣು ಹೂವು ಕಾಯಿ ತಗೊಂಡೋಗಕ್ಕೂ ಯೂಸ್ ಮಾಡಬಹುದು. ಇದು ಬಂದಿದೆ ದೀಪಗಳು. ಇದರಲ್ಲಿ ಸೈಜಸ್ ಬರುತ್ತೆ. ವಿಡಿಯೋ ತೋರ್ಸಂತ ತೋರಿಸೋದು. ಇದರಲ್ಲಿ ಸೈಜಸ್ ಬರುತ್ತೆ, ಡಿಸೈನ್ ಬರುತ್ತೆ, ಪ್ಲೇನ್ ಬರುತ್ತೆ. ಸ್ಮಾಲ್ ಸೈಜ್ ಬಿಗ್ ಸೈಜ್ ವರೆಗೂ ಅವೈಲೇಬಲ್ ಇದೆ. ಜರ್ಮನ್ ಸಿಲ್ವರ್ ನೋಡಿದ್ರಲ್ಲ ಬಾಳೆ ಕಂಬ, ಇದು ಈ ತರ ಬರುತ್ತೆ. ಸೆಟ್ ವೈಸ್ ಅಲ್ಲಿ ಅದರಲ್ಲಿ ಕಾಮಾಕ್ಷಿ ದೀಪ ಅಂತಾನು ಬರುತ್ತೆ ಮೇಡಮ್. ಮಂಗಳಾರತಿ ಮಾಡಕ್ಕೆ ಈಗ 5 ಪಂಚಾರತಿ ಇದೆ. ಇದರಲ್ಲಿ 3 ರುಜು ಇದೆ, 2 ರುಜು ಇದೆ, ಸಿಂಗಲ್ ಇದೆ, ಕರ್ಪೂರಾರತಿ ಇದೆ, ಏಕಾರತಿ ಇದೆ. ಅದ್ ಬಿಟ್ಟರೆ ಪನ್ನೀರ್ ದಾನಿ ಇದೆ ಮೇಡಮ್. ಪನ್ನೀರ್ ಅದ್ರಲ್ಲಿ ಜರ್ಮನ್ ಸಿಲ್ವರ್ ಮುಖವಾಡನು ಬರುತ್ತೆ ಮೇಡಮ್. ಜರ್ಮನ್ ಸಿಲ್ವರ್ ಇದ್ರಲ್ಲಿ ಸೈಜಸ್ ಬರುತ್ತೆ, 4 ಸೈಜಸ್ ಬರುತ್ತೆ. ಇದು ಬಂದು ಸ್ಟಾರ್ಟಿಂಗ್ ಸೈಜ್. ಇದಕ್ಕೆ ಎಲ್ಲದಕ್ಕಿಂತ ದೊಡ್ಡ ಸೈಜ್ ವರೆಗೂ ಬರುತ್ತೆ ಮೇಡಮ್. ಇದ್ರಲ್ಲಿ ಗೋಲ್ಡ್ ಸಿಲ್ವರ್ 2 ಅವೈಲೇಬಲ್ ಇದೆ. ಅದ್ರಲ್ಲಿ ಮೇಡಮ್ ಇದು ಮಂದಾಸನ. ಇದು ಬಂದು ವಿಗ್ರಹ ಇಡಕ್ಕೆ. ಇದು ಆಂಟಿಕ್ ಬರುತ್ತೆ ಮೇಡಮ್. ಇದು ಕಂಪ್ಲೀಟ್ ಆಂಟಿಕ್ ಬರುತ್ತೆ. ಆಂಟಿಕ್ ಅಲ್ಲೂ ಕಲೆಕ್ಷನ್ಸ್ ಇದೆ ಮೇಡಮ್. ದೀಪ, ಬೌಲು, ಅರ್ಶಿನ ಕುಂಕುಮ ಬಟ್ಲು, ಫ್ಲವರ್ ಇಡೋದು ಎಲ್ಲ. ಅದರಲ್ಲಿ ಎಲಿಫೆಂಟ್ಸ್ ಬರುತ್ತೆ ಮೇಡಮ್. ಎಲಿಫೆಂಟ್ಸ್ ಆಂಟಿಕ್ ಅಲ್ವಾ? ಆಂಟಿಕ್ ಮೇಡಮ್. ಆಂಟಿಕ್ ಜರ್ಮನ್ ಸಿಲ್ವರ್ 2. ಇದು ಬಂದು ಸಿಂಹಾಸನ ಮೇಡಮ್. ಮನೇಲಿ ಚಿಕ್ಕ ಚಿಕ್ಕ ವಿಗ್ರಹಗಳು ಇರುತ್ತಲ್ಲ, ಇದು ಬಂದು ಸ್ಟಾರ್ಟಿಂಗ್ ಸೈಜ್ ಮೇಡಮ್. ಇದ್ರಲ್ಲಿ ಅಪ್ ಟು 9 ಸೈಜಸ್ ಬರುತ್ತೆ. ಹೌದು ಮೇಡಮ್. ಇದು ದೊಡ್ಡ ಸೈಜ್ ವರೆಗೂ ಬರುತ್ತೆ ಮೇಡಮ್. ಇದೆಲ್ಲಾನು ಆಂಟಿಕ್ ಎಲಿಫೆಂಟ್ಸ್ ಮೇಡಮ್. ಇದ್ರಲ್ಲಿ ಇದು ಮೀಡಿಯಂ ಸೈಜ್, ಇದಕ್ಕೆ ದೊಡ್ಡ ಸೈಜ್ ಸಿಗುತ್ತೆ. ಇದು ಬಂದು ಸ್ಮಾಲ್ ಸೈಜ್ ಇದೆ. ಸ್ಟಾರ್ಟಿಂಗ್ ಸೈಜ್ ಮೇಡಮ್. ಮೇಡಮ್ ಇದು ಬಾಳೆಕಂಬ ಸ್ಟ್ಯಾಂಡ್ ಅಂತ. ಇದು ವಿತ್ ನೀಡಲ್ ಬರುತ್ತೆ. ಒಳಗಡೆ ಅವ್ರು ಬಾಳೆಕಂಬ ಚುಚ್ಕೊಳ್ಳೋದಕ್ಕೆ ನೀಡಲ್ಸ್ ಕೊಟ್ಟಿರ್ತಾರೆ. ಅದು ಮೋಸ್ಟ್ಲಿ ವಿಡಿಯೋದಲ್ಲಿ ಕಾಣಿಸಲ್ಲ. ಅದ್ರ ಒಳಗಡೆ ಕಂಬಿ ಕೊಟ್ಟಿರ್ತಾರೆ, ಸ್ಟ್ರಾಂಗ್ ಆಗಿರುತ್ತೆ. ಇದ್ರಲ್ಲಿ ಡಿಸೈನ್ಸ್ ಬರುತ್ತೆ ಮೇಡಮ್. ಇದು ಬಂದು ಪ್ಲೇನ್ ಬರುತ್ತೆ. ಇದರಲ್ಲಿ ಡಿಸೈನ್ಸ್ ಬರುತ್ತೆ, ಸೈಜಸ್ ಬರುತ್ತೆ. ಇದು ಚಿಕ್ಕ ಸೈಜು, ಇದು ಬಂದು ದೊಡ್ಡ ಸೈಜು. ಡಿಸೈನ್ಸ್ ಅಲ್ಲಿ 2 ಸೈಜ್ ಬರುತ್ತೆ, ಪ್ಲೇನ್ ಅಲ್ಲಿ 2 ಸೈಜಸ್ ಬರುತ್ತೆ ಮೇಡಮ್. ಅದ್ರಲ್ಲಿ ಅದಕ್ಕಿಂತ ದೊಡ್ಡದು ಬಾಳೆಕಂಬ ಇಡಕಂತ ಈ ತರ ಡೂಮ್ ಟೈಪ್ ಬರುತ್ತೆ, ಪಿಲ್ಲರ್ ಅಂತೀವಿ ನಾವು. ಅದಕ್ಕೆ ಬಾಳೆಗೊನೆ ಬೇಕಂದ್ರೆ ಬಾಳೆಗೊನೆನೂ ಬರುತ್ತೆ. ಈ ಬಾಳೆಗೊನೆದಲ್ಲೂ ಸೈಜಸ್ ಬರುತ್ತೆ ಮೇಡಮ್. ಇದು ಎಲ್ಲಕ್ಕಿಂತ ದೊಡ್ಡ ಸೈಜು.
ಇದು ಮೀಡಿಯಂ ಸೈಜು. ಮೀಡಿಯಂ ಸೈಜ್. ಇದೆಲ್ಲ ಪೇರ್ ಬರುತ್ತೆ. ಇದ್ರಲ್ಲಿ ಸ್ಮಾಲ್ ಸೈಜ್. ಓಕೆ. ಇದು ಬಂದು ಒಳ್ಳೆ ಫೆನ್ಸಿಂಗ್ ಮೇಡಮ್. ಓಕೆ. ಇದರಲ್ಲಿ ನಿಮ್ಗೆ ಕಡಿಮೆ ರೇಂಜ್ ಅಲ್ಲೂ ಇದೆ. ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ. ಇದಕ್ಕೆ ಚಿಕ್ಕದು ಬರುತ್ತೆ, ಇದಕ್ಕಿಂತ ದೊಡ್ಡದು ಬರುತ್ತೆ, ಇದಕ್ಕಿಂತ ಓವರ್ ಬಿಗ್ ಸೈಜ್ ಬರುತ್ತೆ. ಇದರಲ್ಲೂ 2 ಕ್ವಾಲಿಟೀಸ್ ಬರುತ್ತೆ. ಅದರಿಂದ ಮೇಡಮ್ ಜರ್ಮನ್ ಸಿಲ್ವರ್ ಬಾಳೆಕಂಬ ಅಂತ ಬರುತ್ತೆ. ಇದು ಪೇರ್ ಬರುತ್ತೆ. ಇದು ಎಲ್ಲ ಡಿಟ್ಯಾಚಬಲ್. ನಾವು ಡಿಸ್ಪ್ಲೇಗೋಸ್ಕರ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀರಿ. ಇದು ಅಂಬ್ರೆಲಾ ಡೆಕೋರೇಷನ್. ಈ ತರ ಅಂಬ್ರೆಲಾ ಬರುತ್ತೆ. ಅವ್ರ ಮುಪ್ಪಾಳ ಇಟ್ಟದ್ಮೇಲೆ ಇಡ್ಬೋದು. ಈ ತರ ಕಲ್ಸೋ ಹೊರಗಡೆ ಇದೆಲ್ಲ ಫಾರ್ ಎಕ್ಸಾಂಪಲ್. ಇದರಲ್ಲಿ 2-3 ಸೈಜಸ್ ಅವೈಲೇಬಲ್ ಇದೆ ಮೇಡಮ್. ಸ್ಮಾಲ್ ಇದೆ, ಮೀಡಿಯಂ ಇದೆ, ಬಿಗ್ ಇದೆ. ಸೈಜಸ್ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ ಕೂಡ. ಇದರಲ್ಲಿ ನಿಮ್ಮ ಹತ್ರ ಎಲ್ಲ ಹೋಲ್ಸೇಲ್ ರಿಟೇಲ್ ಪ್ರೈಸಸ್ ಎಲ್ಲ ಸಿಗುತ್ತಾ? ರಿಟೇಲ್ ಸಿಂಗಲ್ ಪೀಸಸ್ ಎಲ್ಲ ಸಿಗುತ್ತಾ? ಸಿಂಗಲ್ ಪೀಸಸ್ ಇದೆ, ಸಿಂಗಲ್ ಪೀಸಸ್ ಕೊರಿಯರ್ ಅವೈಲೇಬಲ್ ಇದೆ. ಹೋಲ್ಸೇಲ್ ಅವೈಲೇಬಲ್ ಇದೆ ಮೇಡಮ್. ಇವಾಗ ದೇವ್ರ ಪಕ್ಕ ಇಡಕ್ಕೆ ಪಿಲ್ಲೋಸ್ ಬರುತ್ತೆ ಮೇಡಮ್. ಇದೆಲ್ಲ ಸೈಜಸ್ ಬರುತ್ತೆ. ಇದನ್ನ ಸಿಂಹಾಸನ ಇಟ್ಟಿದಿರಿ, ಆದ್ರೂ ಅವ್ರ ಮೇಲೆ ಸಿಂಹಾಸನ ಇಲ್ಲ ಅಂದ್ರೆ ಇದರ ಸಪರೇಟ್ ಆಗಿ ಪಿಲ್ಲೋ ಇಟ್ಕೋಬಹುದು. ಇದರಲ್ಲಿ ಮೀಡಿಯಂ ಸೈಜ್ ಮೇಡಮ್. ಅದರಲ್ಲಿ ಬಿಗ್ ಸೈಜು ಬರುತ್ತೆ. ಬಿಗ್ ಸೈಜ್. ಸ್ಮಾಲ್ ಸೈಜು ಬರುತ್ತೆ. ಕಲರ್ಸ್ ಅವೈಲೇಬಲ್ ಇದೆ. ಕಲರ್ಸ್ ಬೇರೆ ಬೇರೆ ಕಲರ್ಸ್ ಬರುತ್ತೆ ಮೇಡಮ್. ಹೇಳಿ ಸರ್. ಮೇಡಮ್ ಇದು ಬಂದು ಲೋಟಸ್. ಅವ್ರ ಗೊಂಬೆ ಕೆಳಗಡೆ ಡೆಕೋರೇಷನ್ ಗೋಸ್ಕರ ಇದರಲ್ಲೂ ಸೈಜಸ್ ಅವೈಲೇಬಲ್ ಇದೆ. ಇದರಲ್ಲೂ ವೆರೈಟೀಸ್ ಬರುತ್ತೆ ಮೇಡಮ್. ಇದೊಂಥರ ವೆರೈಟಿ ಬರುತ್ತೆ, ಇದೊಂಥರ ಬರುತ್ತೆ, ವೆಲ್ವೆಟ್ ಕ್ಲಾತ್ ಬರುತ್ತೆ. ಇದರಲ್ಲಿ ವಿತ್ ಸ್ಟೋನ್ ವರ್ಕ್ ಬರುತ್ತೆ ಮೇಡಮ್. ಸ್ಟೋನ್ ವರ್ಕ್ ಬರುತ್ತೆ. ಅದರಲ್ಲಿ ನಾರ್ಮಲ್ ಕಡಿಮೆ ಬಂದು ಈ ತರ ಫೋಮ್ ಬರುತ್ತೆ ಮೇಡಮ್. ಫೋಮ್ ಶೀಟ್ ಅಲ್ಲಿ ಇದೆ. ಸೊ ಈ ಕಸ್ಟಮರ್ಸ್ ಯಾವ ರೀತಿ ಅವರು ಕೇಳ್ತಾರೆ, ಸೊ ಆ ರೀತಿ ವೆರೈಟೀಸ್ ಗಳನ್ನ ನೀವು ತೋರಿಸ್ತೀರಾ ವಿತ್ ಅವ್ರು ಏನ್ ಪ್ರೈಸಸ್ ಅಲ್ಲಿ ಕೇಳ್ತಾರೆ ಹಾಗೆ. ಓಕೆ ಸರ್. ಹೇಳಿ ಸರ್. ಇದು ಬಂದು ಬ್ಯಾಕ್ ಡ್ರಾಪ್ ಮೇಡಮ್, ಬ್ಯಾಕ್ ಸ್ಕ್ರೀನ್ ಅಂತ. ಇದರಲ್ಲೂ ವೆರೈಟೀಸ್ ಇದೆ. ಇದು ಬಂದು ವರ್ಕ್ ಇರೋದು ಮೇಡಮ್. ಇದರಲ್ಲಿ ನಿಮ್ಗೆ ವೆಲ್ವೆಟ್ ಇರೋದು ಬರುತ್ತೆ, ನಾರ್ಮಲ್ ಕ್ಲಾತ್ ಬರುತ್ತೆ. ಇದು ವೆಲ್ವೆಟ್ ಬರುತ್ತೆ ಮೇಡಮ್. ಸೊ ಇದು ಏನ್ ಲೆಂತ್ ಇದೆ ಸರ್? ಇದೊಂದು 5 ಫೀಟ್ ಇದೆಯಾ? 5 ಫೀಟ್ ಇದೆ. ಓಕೆ, ಸೂಪರ್. ಸೊ ಬ್ಯಾಕ್ ಸ್ಕ್ರೀನ್ ಗೆ ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ 3 ರೀತಿಯಾದಂತ ಕಲೆಕ್ಷನ್ ಗಳಿರುತ್ತೆ. ಸೊ ಹಾಗೆ ವಿತ್ LED ಕೂಡ ನಿಮ್ಮ ಹತ್ರ ಸ್ಕ್ರೀನ್ ಗಳು ಸಹ ಸಿಗುತ್ತಲ್ವಾ? LED ಡ್ರೆಸ್ ವಿತ್ LED ಫೋಮ್. ಅದಕ್ಕೆ LED ಲೈಟ್ ದೀಪ ಡಿಸೈನ್ ಇದೆ ಮೇಡಮ್. ದೀಪ ಡಿಸೈನ್ ಇರೋ ಕಡೆ ಎಲ್ಲ ಪ್ರತಿಯೊಂದು ಕಡೆ. ಓಕೆ, ಸೂಪರ್. ಸೊ ಇದು ಫ್ಯಾನ್ಸಿ ಕಲರ್ ಮತ್ತೆ ಫ್ಯಾನ್ಸಿ ಆಗಿ ಇವಾಗ ತುಂಬಾ ಚೆನ್ನಾಗಿರುವಂತ ಕಲೆಕ್ಷನ್ಸ್ ಇಲ್ಲಿ ಇಟ್ಟಿದ್ದೀರಾ. ಸೊ ತುಂಬಾ ಚೆನ್ನಾಗಿದೆ ಸರ್. ಇದು ಕೂಡ ಇದು ಬಂದು 7x8 ಸೈಜ್ ಬರುತ್ತೆ. 7x8 ಡಬಲ್ ಸೈಜ್ ಬರುತ್ತೆ. ಡಬಲ್ ಸೈಜ್ ಬಂದು ಸೊ ಇದರಲ್ಲೆಲ್ಲ ಕಲರ್ ವೈಸ್ ಏನಾದ್ರು ಸಿಗುತ್ತೆ ಸರ್? ಇದು ಮೇಡಮ್ ರೆಡ್ ಬರುತ್ತೆ, ಬ್ಲೂ ಬರುತ್ತೆ, ಪಿಂಕ್ ಬರುತ್ತೆ, ಗ್ರೀನ್ ಬರುತ್ತೆ. 5 to 6 ಕಲರ್ಸ್ ಬರುತ್ತೆ. ಡಬಲ್ ಸೈಜ್. ಸೊ ಇದೆಲ್ಲಾನು ಕೂಡ ಮಣಿಯಲ್ಲಿ ಇರುವಂತದ್ದು ಡಿಸೈನ್ಸ್ ಎಲ್ಲ ನೀವು ನೋಡಬಹುದು. ತುಂಬಾ ಚೆನ್ನಾಗಿದೆ. ಇದು ರಿಚ್ ಲುಕ್ ಅಲ್ಲಿ ಇದು ಬ್ಯಾಕ್ ಡ್ರಾಪ್ ಅಲ್ಲಿ ಏನ್ ಬೇಕು ಅಂತ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ನೀವು ನೋಡಬಹುದು. ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಹಾಗೆ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲಾನು ಕೂಡ ಇದರಲ್ಲಿ ಒಂಥರ ಹೊಸದಾಗಿ ಫ್ಯಾನ್ಸಿ ಆಗಿ ಬಂದಿರೋದು. ಈ ಸರಿ ಬಂದಿರೋ ಲೇಟೆಸ್ಟ್ ಕಲೆಕ್ಷನ್ ಇವೆಲ್ಲನೂ ಕೂಡ ವಿತ್ ಲೈಟಿಂಗ್ ಬರುತ್ತೆ, ವಿತೌಟ್ ಲೈಟಿಂಗ್ ಇರುತ್ತೆ. ಸೊ ಪ್ರೈಸಸ್ ವೇರಿಯೇಷನ್ ಆಗುತ್ತಲ್ಲ ಸರ್ ಇದೆಲ್ಲ? ವಿತ್ ಲೈಟಿಂಗ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ವಿತೌಟ್ ಲೈಟಿಂಗ್ ಸ್ವಲ್ಪ ಕಡಿಮೆ ಬೀಳುತ್ತೆ. ಓಕೆ ಸರ್. ಓಕೆ. ಈ ಸ್ಟ್ಯಾಂಡ್ ಬಗ್ಗೆ ಹೇಳಿ ಸರ್. ಮೇಡಮ್ ಇದು ಸ್ಯಾರಿ ಉಡ್ಸೋ ಸ್ಟ್ಯಾಂಡ್. ಇದಕ್ಕೆ ನಿಮ್ ಬಿಂದಿಗೆ ಇಟ್ಟು ಕಲಶ ಇಟ್ಟು ಸ್ಯಾರಿ ಉಡ್ಸೋದು. ಇದು ನಾರ್ಮಲ್ ಸ್ಟ್ಯಾಂಡ್ ಬರುತ್ತೆ. ಇದೆಲ್ಲ ಸ್ಪೆಷಲ್ ಏನಂದ್ರೆ ಇದೆಲ್ಲ ಡಿಟ್ಯಾಚಬಲ್. ಇದೆಲ್ಲ ಪಾರ್ಟ್ಸ್ ಟು ಪಾರ್ಟ್ಸ್ ಓಪನ್ ಮಾಡೋದು. ಒಂದು ಸ್ಮಾಲ್ ಹ್ಯಾಂಡ್ ಕವರ್ ಅಲ್ಲಿ ಬರುತ್ತೆ ಅಷ್ಟೇ. ಇದೆಲ್ಲ ಇದು ಬೇರೆ ಪಾರ್ಟ್, ಇದು ಬೇರೆ ಪಾರ್ಟ್, ಇದು ಬೇರೆ, ಇದು ಬೇರೆ, ಇದು ಬೇರೆ ಮೇಡಮ್. ಎಲ್ಲ ಓಪನ್ ಮಾಡಿ ಇಟ್ಕೋಬಹುದು. ಅದ್ರೆಲ್ಲ ಈ ಸರಿ ಬಂದಿರೋದು ಮೇಡಮ್. ಇದು ಬಂದು ಡಬಲ್ ಸೈಜ್. ಇದು ಪಾದ ಎಲ್ಲಾನು ಕೂಡ ನೀಟಾಗಿ ಹಾಕೋಬಹುದು. ಡಿಟ್ಯಾಚಬಲ್. ಇದರ ಶೇಪ್ ಅವರೇ ಕೊಟ್ಬಿಡ್ತಾರೆ, ಆರಾಮಾಗಿ ಅವ್ರು ಯೂಸ್ ಮಾಡ್ತಾರೆ. ಸೊ ಸ್ಯಾರಿ ಡ್ರಾಪಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕಲೆಕ್ಷನ್ಸ್ ಗೆ ಓಕೆ. ಅದಕ್ಕೆ ಸಂಬಂಧಪಟ್ಟಿರೋ ಹಸ್ತಪಾದ ಮೇಳಗಳು ಇದೆಲ್ಲ ಬಟ್ಟೆ ಹಸ್ತಪಾದ. ಇದೆಲ್ಲ ಇದು ಬೆಂಡ್ ಬರುತ್ತೆ. ಕೈ ಕಾಲು ಅವರು ಬೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಇದೇ ಬೆಂಡ್ ಬಂದಿರುತ್ತೆ. 2 ಕಾಲು ಬರುತ್ತೆ, 2 ಕೈ ಬರುತ್ತೆ. ಅದಕ್ಕೆ ಇದು ಬಂದು ಸ್ಟ್ರೈಟ್ ಬರುತ್ತೆ ಮೇಡಮ್. ಸ್ಟ್ರೈಟ್ ಇದು ಅವ್ರು ಬೆಂಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಇದು ಬೆಂಡೆಲ್ಲ ಅಂದ್ರೆ ಒಂದೇ ಸೈಜಸ್ ಬರೋದು. ಇದ್ರಲ್ಲಿ ಅಂತ ಹೇಳಿದ್ರೆ ನಿಮ್ಗೆ 4-5 ಸೈಜಸ್ ಬರುತ್ತೆ ಮೇಡಮ್. ಸ್ಮಾಲ್ ಇಂದ ಬಿಗ್ ವರ್ಗು ಬರುತ್ತೆ. ಅದ್ರಲ್ಲಿ ತುಂಬಾ ಮನೇಲಿ ಒಬ್ಬರು ತುಂಬಾ ಚಿಕ್ಕದು ಅಂತ ಹೇಳ್ತಾರಲ್ಲ, ಅದಕ್ಕೆ ಬೇಬಿ ಸೈಜು, ಸ್ಮಾಲ್ ಸೈಜು, ಎಕ್ಸ್ಟ್ರಾ ಸ್ಮಾಲ್ ಎಲ್ಲ ಬರುತ್ತೆ ಮೇಡಮ್. ಅದ್ರಲ್ಲಿ ಯೆಲ್ಲೋ ಕಲರ್ ಬೇಕಾ ಯೆಲ್ಲೋ ಕಲರ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ. ಅದ್ರಲ್ಲಿ ವಿತ್ ಜರಿ ವರ್ಕ್ ಬರುತ್ತೆ. ಜರಿ ವರ್ಕ್. ಓಕೆ, ಸೂಪರ್. ಇದರಲ್ಲೂ ಕೂಡ ಸೈಜಸ್ ಎಲ್ಲ ಸಿಗುತ್ತಲ್ಲ ಸರ್? ಸೈಜಸ್ ಬರುತ್ತೆ ಮೇಡಮ್. ಓಕೆ, ಎಲ್ಲ ಸೈಜಸ್ ಅವೈಲೇಬಲ್ ಇದೆ. ಓಕೆ, ಇದರಲ್ಲಿ ಸ್ಮಾಲ್ ಸೈಜ್ ಇಂದನೂ ಕೂಡ ಸಿಗುತ್ತೆ. ಓಕೆ. ಆಲ್ಮೋಸ್ಟ್ ಇದರಲ್ಲಿ ಎಷ್ಟು ನಿಮ್ಮ ಹತ್ರ ನಾರ್ಮಲ್ ಸೈಜಸ್ ಅಂದ್ರೆ ಇದೇನಾ ಲಾಸ್ಟ್ ಸೈಜಸ್? ಇದು ಸ್ಟಾರ್ಟಿಂಗ್ ಸೈಜ್, ಇದು ಚಿಕ್ಕದು. ಓಕೆ ಓಕೆ.
ಸೂಪರ್. ಇದ್ರಲ್ಲೇ ಅವ್ರು ವಿತ್ ಡೆಕೋರೇಷನ್ ಇರೋದು ಇದೆ. ಮುಕ್ಕೋಡ ಹಾಕಿರೋದು ನಾವ್ ಹಾಕಲ್ಲ ಅಂತ ಹೇಳಿದ್ರೆ ಮುಕ್ಕೋಡ ಹಾಕಿರೋದು ಇದೆ ಮೇಡಮ್. ಓಕೆ. ಇದರಲ್ಲಿ ಫುಲ್ ರೆಡಿ ಇರೋದು ಮೇಡಮ್. ಇದ್ರಲ್ಲೇ ಸೈಜಸ್ ವೆರೈಟೀಸ್ ಇನ್ನ ಬೇಕಂದ್ರೆ ಇಲ್ಲಿದೆ ನೋಡಿ. ಓಕೆ ಸೂಪರ್. ಇದು ಬೇರೆ ಬೇರೆ ಹೇರ್ ಸ್ಟೈಲ್ ಬರುತ್ತೆ, ಬೇರೆ ಬೇರೆ ಸೈಜಸ್ ಬರುತ್ತೆ, ಸ್ಯಾರಿ ಬೇರೆ ಬೇರೆ ಕಲರ್ಸ್ ಬರುತ್ತೆ ಮೇಡಮ್. ಓಕೆ. ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಡಿಫ್ರೆನ್ಸ್ ಇರುತ್ತೆ ಅಲ್ಲ? ಕಲರ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಮೇಡಮ್. ಸೊ ಇದೆಲ್ಲನೂ ಕೂಡ ಪೂರ್ತಿಯಾಗಿ ಇದೇ ರೀತಿಯಾದಂತ ಇದು ಸೈಜಸ್ ಮೇಲೆ ರೆಡಿ ಡಾಲ್ ಎಲ್ಲನೂ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್, ತುಂಬಾನೇ ಕಲೆಕ್ಷನ್ಸ್ ಗಳಿದೆ. ರೆಡಿ ಡಾಲ್ ಬೇಕಾದ್ರೂ ಸಿಗುತ್ತೆ, ಇಲ್ಲ ಸಪರೇಟ್ ಆಗಿ ಬೇಕು ಅಂದ್ರೂ ಕೂಡ ನಿಮ್ಗೆ ಸಿಗುತ್ತೆ. ಅದನ್ನ ನೀವು ಹೇಗ್ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು. ಸೊ ನಿಮ್ಮ ಹತ್ರ ಕಸ್ಟಮೈಸಸ್ ಎಲ್ಲ ಸಿಗುತ್ತಲ್ವಾ ಸರ್? ಕಸ್ಟಮೈಸಸ್ ಮಾಡಿಸ್ಕೊಡ್ತೀವಿ ಮೇಡಮ್. ಓಕೆ. ಸೊ ಕಸ್ಟಮೈಸ್ ಅಲ್ಲಿ ಈಗ ನಿಮ್ಗೆ ಫೇಸಸ್ ಕಸ್ಟಮೈಸ್ ಇರುತ್ತಾ, ಯಾವ ರೀತಿ? ಇವಾಗ ಇದಕ್ಕೆಲ್ಲ ಎಲ್ಲೋ ಫೇಸ್ ಹಾಕಿರ್ತೀರಲ್ಲ, ಮುಂಚೆ ಡಾಲ್ ನೋಡಿದ್ರು ಅದಕ್ಕೆ ನಿಮ್ ಬೇಕಾದ್ರೆ ನಿಮ್ ಬೆಳ್ಳಿ ಮುಕ್ಕೋಡ ಹಾಕೋಬಹುದು. ನಮ್ಮ ಹತ್ರ ಜರ್ಮನ್ ಸಿಲ್ವರ್ ಮುಕ್ಕೋಡ ಬರುತ್ತೆ, ಫೈಬರ್ ಮುಕ್ಕೋಡ ಬರುತ್ತೆ, POP ಮುಕ್ಕೋಡ ಬರುತ್ತೆ, ತಂಜಾವೂರ್ ಪೇಂಟಿಂಗ್ ಅಂತ ಹೇಳ್ತಾರೆ ಆ ಮುಕ್ಕೋಡನು ಬರುತ್ತೆ. ಕಲರ್ ಪೇಂಟಿಂಗ್ ಇರೋದು ಬರುತ್ತೆ ಮೇಡಮ್. ಕಲರ್ ಪೇಂಟಿಂಗ್ ಬೇಕು, ಡೆಕೋರೇಷನ್ ಪ್ಲೇನ್ ಇದೆಯಲ್ಲ ತರ ಮಾಡಿರೋದು ಸಿಗುತ್ತೆ. ಜಸ್ಟ್ ಎಕ್ಸಾಂಪಲ್ ಯೆಲ್ಲೋ ಕಲರ್ ಇದೆ, ಇದು ವಿತ್ ಜಡೆ ಬರುತ್ತೆ, ಮೊಗ್ಗಿನ ಜಡೆ ಸಮೇತ. ಓಕೆ ಸೂಪರ್. ಹಿಂದೆಗಡೆ ಜಡೆ ಬರುತ್ತೆ, ನೀವು ಫೇಸ್ ಕಟ್ ಆದ್ಮೇಲೆ ಜಡೆ ಹಿಂಗ್ ಮುಂದೆಗಡೆ ಬಿಡ್ಕೋಬಹುದು. ಓಕೆ ಓಕೆ. ಅದರಲ್ಲಿ ಜರ್ಮನ್ ಸಿಲ್ವರ್ ವಿತ್ ಡೆಕೋರೇಷನ್, ಇದ್ರಲ್ಲಿ ಸೈಜಸ್ ಬರುತ್ತೆ ಸ್ಮಾಲ್. ಈಗ ಮೇಕಪ್ ಅಂದ್ರೆ ಈಗ ಐ ಮೇಕಪ್ಸ್ ಎಲ್ಲಾನು ಕೂಡ ಇರುತ್ತಲ್ಲ, ಸೊ ಅದನ್ನೆಲ್ಲಾನು ಕೂಡ ನೀವು ಕಸ್ಟಮೈಸ್ ಬರುತ್ತೆ ಮೇಡಮ್. ಐ ಮೇಕಪ್ ಅಂದ್ರೆ ಪೇಂಟಿಂಗ್ ಸಮೇತ ಬೇಕಾದ್ರೆ ಪೇಂಟಿಂಗ್. ಹೌದು. ಈ ತರ ನೀವು ಮತ್ತೆ ಇದು ನೋಡಿದಿರಲ್ಲ, ಈ ತರ ಬೇಕಂದ್ರೆ ವಿತ್ ಪೇಂಟಿಂಗ್ ವಿತ್ ಇದು ಮಾಡ್ಕೊಡ್ತೀವಿ. ಓಕೆ. ಸೂಪರ್. ಸೊ ಈ ರೀತಿಯಾದಂತ ಈಗ ಯೆಲ್ಲೋ ಕಲರ್ ಫೇಸಿಗೆ ಈ ರೀತಿ ನಾವು ಸ್ಟೋನ್ ಅಲ್ಲಿ, ಸೊ ಇದೇನಾದ್ರು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಏನಾದ್ರು ಸಿಗುತ್ತಾ ಈ ರೀತಿ ಒಂದು ಮುಖವಾಡಕ್ಕೆ? ಸೊ ಮ್ಯಾಟ್ ಫಿನಿಶಿಂಗ್ ಏನಾದ್ರು ಸಿಗುತ್ತಾ? ಕಸ್ಟಮೈಸ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಿ. ಮ್ಯಾಟ್ ಬಂದು ನಿಮ್ಗೆ ಯೆಲ್ಲೋ ಫೇಸ್ಗಿಂತ ಬೆಳ್ಳಿ ಫೇಸ್ ಚೆನ್ನಾಗಿ ಕಾಣಿಸುತ್ತೆ. ಮೇಡಮ್ ಇದು ಬಂದು ಹಾಫ್ ಬಾಡಿ ಅಂತ, ಇದು ವಿತ್ ಪಿಲ್ಲೋ ಬರುತ್ತೆ. ವಿತ್ ಪಿಲ್ಲೋ ಬೇಡ ರಿಮೂವ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳಬಹುದು ಮೇಡಮ್. ಓಕೆ. ಇದು ಅವ್ರು ಮುಕ್ಕೊಂಡು ಹಾಕೋಬಹುದು, ಇಲ್ಲ ಡೈರೆಕ್ಟ್ ಕಲ್ಸಕ್ಕೆ ಇಡೋ ತರಾನು ಇಟ್ಕೋಬಹುದು. ಪಿಲ್ಲೋ ಬೇಡ ಅಂದ್ರೆ ಸೈಡ್ ಅಲ್ಲಿ ಸ್ಟ್ಯಾಂಡ್ಸ್ ಕೊಟ್ಟಿರ್ತದೆ, ಬೇಡ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು, ಬೇಕಂದ್ರೆ ಇಟ್ಕೋಬಹುದು. ಇದು ಅವ್ರ ಬೆಳ್ಳಿ ಮುಕ್ಕೋಡ ಕಾಯಿ ಇಟ್ಬಿಟ್ಟು ಕಟ್ಕೋಬಹುದು, ಇಲ್ಲಾಂದ್ರೆ ಅವರೇ ಇಲ್ಲ ಸೀರೆ ಉಡ್ಸ್ಬೇಕು ಬಿಂದಿಗೆ ಇಟ್ಟು ಅಂತ ಹೇಳಿದ್ರೆ ಈ ತರದ್ ಬರುತ್ತೆ ಮೇಡಮ್. ಇದು ಕೆಳಗಡೆ ಬಿಂದಿಗೆ ಇಟ್ಬಿಟ್ಟು ಸೀರೆ ಉಡ್ಸ್ಕೋಬಹುದು. ಹಾಫ್ ಬಾಡಿ. ಹಾಫ್ ಬಾಡಿ. ಓಕೆ. ನಮ್ಗೆ ಯಾವ ರೀತಿ ಬೇಕಾದ್ರೂ ಸ್ಯಾರಿ ಉಟ್ಕೋಬಹುದು. ಅದು ಬಿಟ್ರೆ ದೇವ್ರು ರೆಡಿ ಮಾಡಾದ್ಮೇಲೆ ಸಿಂಹಾಸನ ಬೇಕಂತ ಹೇಳಿದ್ರೆ ಸಿಂಹಾಸನ ಸಿಗುತ್ತೆ. ಸೈಜಸ್ 3 ಸೈಜಸ್ ಅವೈಲೇಬಲ್ ಇರುತ್ತೆ ಮೇಡಮ್. ಓಕೆ.